ಎಲ್ಲರಿಗೂ ನಮಸ್ತೆ. ನನ್ನ ಹೆಸರು ಪ್ರೇಮ್ ಪೂಜೆ. ನಾನು 7ನೇ ತರಗತಿಗೆ ಓದುತ್ತಿದ್ದೇನೆ. ನನ್ನ ಶಾಲೆ ಶ್ರೀ ಮಹರ್ಷಿ ವಾಲ್ಮೀಕಿ ಶಿಕ್ಷಣ ಸಂಸ್ಥೆ ಜೋಡಣೆ. ಅಡಿಗೆ ಉಪ್ಪಿನ ರಾಸಾಯನಿಕ ಹೆಸರೇನು? ಸೋಡಿಯಂ ಕ್ಲೋರೈಡ್. ತಾಪಮಾನದ ಅಂತಾರಾಷ್ಟ್ರೀಯ ಏಕಮಾನ ಯಾವುದು? ಕೆಲ್ವಿನ್. ಜಾಗತಿಕ ತಾಪಮಾನದ ಏರಿಕೆಗೆ ಕಾರಣವಾದ ಪ್ರಮುಖ ಅನಿಲ ಯಾವುದು? ಕಾರ್ಬನ್ ಡೈಆಕ್ಸೈಡ್. ಕ್ಲೋರೋಫಿಲ್ ಸೂರ್ಯನ ಬೆಳಕಿನ ಸಹಾಯದಿಂದ ಯಾವ ತರಂಗಾಂತರವನ್ನು ಹೀರಿಕೊಳ್ಳುತ್ತದೆ? ಕೆಂಪು ಮತ್ತು ನೀಲಿ. ವಾತಾವರಣದ ಬಗ್ಗೆ ಅಧ್ಯಯನ ಮಾಡುವ ಶಾಸ್ತ್ರಕ್ಕೆ ಏನೆಂದು ಕರೆಯುತ್ತಾರೆ? ರೇಡಿಯೋಲಾಜಿ. ಬ್ಯಾಕ್ಟೀರಿಯಾದ ಬಗ್ಗೆ ಅಧ್ಯಯನ ಮಾಡುವ ಶಾಸ್ತ್ರಕ್ಕೆ ಏನೆಂದು ಕರೆಯುತ್ತಾರೆ? ಬ್ಯಾಕ್ಟೀರಿಯೋಲಾಜಿ. ಹೃದಯದ ಬಗ್ಗೆ ಅಧ್ಯಯನ ಮಾಡುವ ಶಾಸ್ತ್ರಕ್ಕೆ ಏನೆಂದು ಕರೆಯುತ್ತಾರೆ? ಕಾರ್ಡಿಯೋಲಾಜಿ. ಕೀಟಗಳ ಬಗ್ಗೆ ಅಧ್ಯಯನ ಮಾಡುವ ಶಾಸ್ತ್ರಕ್ಕೆ ಏನೆಂದು ಕರೆಯುತ್ತಾರೆ? ಎಂಟಮೋಲಾಜಿ. ರಕ್ತದ ಬಗ್ಗೆ ಅಧ್ಯಯನ ಮಾಡುವ ಶಾಸ್ತ್ರಕ್ಕೆ ಏನೆಂದು ಕರೆಯುತ್ತಾರೆ? ಹೆಪಟಾಲಜಿ. ನೀರಿನ ಬಗ್ಗೆ ಅಧ್ಯಯನ ಮಾಡುವ ಶಾಸ್ತ್ರಕ್ಕೆ ಏನೆಂದು ಕರೆಯುತ್ತಾರೆ? ಹೈಡ್ರಾಲಜಿ. ರಕ್ತ ಹೆಪ್ಪುಗಟ್ಟಲು ಕಾರಣವೇನು? ಕಿರುತಟ್ಟೆಗಳು. ರಕ್ತ ಕೆಂಪಾಗಲು ಕಾರಣವಾದ ಅಂಶ? ಹಿಮೋಗ್ಲೋಬಿನ್. ವಿದ್ಯುತ್ ಬಲ್ಬ್ನಲ್ಲಿರುವ ತಂತಿಯು ಯಾವುದರಿಂದ ಮಾಡಲಾಗಿದೆ? ಟಂಗ್ಸ್ಟನ್. ಕಂಪ್ಯೂಟರ್ ಚಿಪ್ ತಯಾರಿಕೆಯಲ್ಲಿ ಬಳಸುವ ಮೂಲ ವಸ್ತು ಯಾವುದು? ಸಿಲಿಕಾನ್. ಭಾರತದ ಮೊದಲ ಉಪಗ್ರಹ ಯಾವುದು? ಆರ್ಯಭಟ್. ಭೂಕಂಪವನ್ನು ಅಳೆಯಲು ಬಳಸುವ ಮಾಪನ ಯಾವುದು? ರಿಕ್ಟರ್ ಸ್ಕೇಲ್. ರಕ್ತದ ಒತ್ತಡವನ್ನು ಅಳೆಯಲು ಬಳಸುವ ಸಾಧನ ಯಾವುದು? ಸ್ಪಿಗ್ಮೋಮಾನೋಮೀಟರ್. ಕಪ್ಪೆಗಳು ಯಾವ ಪ್ರಾಣಿ ವರ್ಗಕ್ಕೆ ಸೇರುತ್ತವೆ? ದ್ವಿಚರಗಳು. ಸೂರ್ಯನ ಬೆಳಕಿನಲ್ಲಿ ಎಷ್ಟು ಬಣ್ಣಗಳಿವೆ? 7. ಸೂರ್ಯನ ಬೆಳಕಿನಲ್ಲಿ ಮಧ್ಯದಲ್ಲಿರುವ ಬಣ್ಣ ಯಾವುದು? ಹಸಿರು. ಸೂರ್ಯನ ಬೆಳಕಿನಲ್ಲಿರುವ ಬಣ್ಣಗಳು ಯಾವುವು? ವೈಲೆಟ್, ಇಂಡಿಗೋ, ಬ್ಲೂ, ಗ್ರೀನ್, ಯೆಲ್ಲೋ, ಆರೆಂಜ್, ರೆಡ್. ಗೃಹ ಬೆಳಕಿಗೆ ಸರಬರಾಜಾಗುವ ವಿದ್ಯುತ್ತಿನ ವೋಲ್ಟೇಜ್ ಎಷ್ಟು? 220 ವೋಲ್ಟೇಜ್. ಯಾವ ಲೋಹವು ಹೆಚ್ಚಿನ ಶಾಖವನ್ನು ವೇಗವಾಗಿ ವಹನಿಸುತ್ತದೆ? ತಾಮ್ರ. ಮೆದುಳಿನ ಅತ್ಯಂತ ದೊಡ್ಡ ಭಾಗ ಯಾವುದು? ಮುಮ್ಮೆದುಳು. ಹಿಮೋಗ್ಲೋಬಿನ್ ಅಣುವಿನಲ್ಲಿ ಯಾವ ಲೋಹದ ಪ್ರಮಾಣ ಇರುತ್ತದೆ? ಕಬ್ಬಿಣ. ವಿಜ್ಞಾನದ ಪಿತಾಮಹ ಎಂದು ಯಾರನ್ನು ಕರೆಯುತ್ತಾರೆ? ರೋಜರ್ ಬೇಕನ್. ವಿಜ್ಞಾನವನ್ನು ಎಷ್ಟು ಭಾಗಗಳನ್ನಾಗಿ ವಿಂಗಡಿಸಲಾಗಿದೆ? 3. ಅವು ಯಾವುವು? ರಸಾಯನಶಾಸ್ತ್ರ, ಭೌತಶಾಸ್ತ್ರ, ಜೀವಶಾಸ್ತ್ರ. ಜೀವಶಾಸ್ತ್ರದ ಪಿತಾಮಹ ಯಾರು? ಅರಿಸ್ಟಾಟಲ್. ಜೀವಿಗಳ ಬಗ್ಗೆ ಅಧ್ಯಯನ ಮಾಡುವ ಶಾಸ್ತ್ರಕ್ಕೆ ಏನೆಂದು ಕರೆಯುತ್ತಾರೆ? ಜೀವಶಾಸ್ತ್ರ. ಜೀವಶಾಸ್ತ್ರವನ್ನು ಎಷ್ಟು ಭಾಗಗಳನ್ನಾಗಿ ವಿಂಗಡಿಸಲಾಗಿದೆ? ಅವು ಯಾವುವು? 2. ಸಸ್ಯಶಾಸ್ತ್ರ, ಪ್ರಾಣಿಶಾಸ್ತ್ರ. ಸಸ್ಯಶಾಸ್ತ್ರದ ಪಿತಾಮಹ ಯಾರು? ಥಿಯೋಫ್ರಾಸ್ಟಸ್. ಪ್ರಾಣಿಶಾಸ್ತ್ರದ ಪಿತಾಮಹ? ಅರಿಸ್ಟಾಟಲ್. ಮಾನವನ ದೇಹದ ಉಸಿರಾಟದ ಅಂಗ ಯಾವುದು? ಶ್ವಾಸಕೋಶ. ಮೀನುಗಳ ಉಸಿರಾಟದ ಅಂಗ ಯಾವುದು? ಕಿವಿರುಗಳು. ಕೀಟಗಳ ಉಸಿರಾಟದ ಅಂಗ? ಟ್ರೇಕಿಯಾ, ಶ್ವಾಸನಾಳ. ಕಪ್ಪೆಗಳ ಉಸಿರಾಟದ ಅಂಗ? ಶ್ವಾಸಕೋಶ ಮತ್ತು ಒದೆ ಚರ್ಮ. ಎರೆಹುಳುಗಳ ಉಸಿರಾಟದ ಅಂಗ? ಚರ್ಮ. ಸಸ್ಯಗಳ ಉಸಿರಾಟದ ಅಂಗ? ಪತ್ರರಂಧ್ರ. ಮೃದ್ವಾಂಗಿಗಳ ಉಸಿರಾಟದ ಅಂಗ? ಟೆನೇರಿಯಾ. ಜೀವಿಗಳ ರಚನಾತ್ಮಕ ಮತ್ತು ಕಾರ್ಯಾತ್ಮಕ ಘಟಕ ಯಾವುದು? ಜೀವಕೋಶ. ಜೀವಕೋಶಗಳ ಬಗ್ಗೆ ಅಧ್ಯಯನ ಮಾಡುವ ಶಾಸ್ತ್ರಕ್ಕೆ ಏನೆಂದು ಕರೆಯುತ್ತಾರೆ? ಸೈಟಾಲಜಿ. ಕೋಶೀಯ ವಿಜ್ಞಾನದ ಪಿತಾಮಹ ಯಾರು? ರಾಬರ್ಟ್ ಹುಕ್. ಜೀವಕೋಶಗಳು ಯಾವುದರಿಂದ ಮಾಡಲ್ಪಟ್ಟಿವೆ? ಪ್ರೋಟೀನ್. ಪ್ರೋಟೀನ್ಗಳು ಯಾವ ಆಮ್ಲದಿಂದ ಮಾಡಲಾಗಿದೆ? ಅಮೈನೋ ಆಮ್ಲ. ಜೀವಕೋಶಗಳ ಗಾತ್ರವನ್ನು ಅಳೆಯುವ ಮಾನ ಯಾವುದು? ಮೈಕ್ರಾನ್. ಜೀವಕೋಶಗಳನ್ನು ಎನಿಸುವ ಮಾನ ಯಾವುದು? ಸೈಟೋಮೀಟರ್. ಅತಿ ದೊಡ್ಡ ಜೀವಕೋಶ ಹೊಂದಿರುವ ಜೀವಿ? ಉಷ್ಟ್ರಪಕ್ಷಿಯ ಮೊಟ್ಟೆ. ಅತಿ ಚಿಕ್ಕ ಜೀವಕೋಶ? ಮೈಕೋಪ್ಲಾಸ್ಮ್ ಗ್ಯಾಲಿಸೆಪ್ಟಿಕಮ್. ವಯಸ್ಕ ಮತ್ತು ಆರೋಗ್ಯವಂತ ಮಾನವರಲ್ಲಿ ಎಷ್ಟು ಜೀವಕೋಶಗಳಿರುತ್ತವೆ? 3 ಟ್ರಿಲಿಯನ್. ಜೀವಕೋಶದ ಅತ್ಯಂತ ಹೊರಗಿನ ತೆಳುವಾದ ಪೊರೆಯನ್ನು ಏನೆಂದು ಕರೆಯುತ್ತಾರೆ? ಕೋಶ ಪೊರೆ. ಕೋಶ ಪೊರೆಯು ಯಾವುದರಿಂದ ಮಾಡಲ್ಪಟ್ಟಿದೆ? ಕಾರ್ಬೋಹೈಡ್ರೇಟ್ ಮತ್ತು ಲಿಪಿಡ್ ಪ್ರೋಟೀನ್ಗಳು. ಜೀವಕೋಶಕ್ಕೆ ನಿರ್ದಿಷ್ಟ ಆಕಾರ ನೀಡುವ ಭಾಗ ಯಾವುದು? ಕೋಶ ಪೊರೆ. ಜೀವಕೋಶದ ಪ್ರಮುಖ 3 ಘಟಕಗಳು ಯಾವುವು? ಕೋಶ ಪೊರೆ, ಕೋಶ ಕೇಂದ್ರ, ಕೋಶ ದ್ರವ್ಯ. ಜೀವಕೋಶದಲ್ಲಿ ಕಂಡುಬರುವ ದುಂಡನೆಯ ರಚನೆ ಯಾವುದು? ಕೋಶ ಕೇಂದ್ರ. ಕೋಶ ಪೊರೆ ಮತ್ತು ಕೋಶ ಕೇಂದ್ರದ ನಡುವಿನ ಲೋಳೆಯಂತಹ ಪದಾರ್ಥ ಯಾವುದು? ಕೋಶ ದ್ರವ್ಯ. ಜೀವಕೋಶದ ಉಸಿರಾಟದ ಕೇಂದ್ರ ಯಾವುದು? ಮೈಟೋಕಾಂಡ್ರಿಯಾ. ಜೀವಕೋಶದ ಶಕ್ತಿ ಉತ್ಪಾದನಾ ಕೇಂದ್ರ ಯಾವುದು? ಮೈಟೋಕಾಂಡ್ರಿಯಾ. ಮೈಟ್ರೋಕಾಂಡ್ರಿಯಾವನ್ನು ಕಂಡುಹಿಡಿದ ವಿಜ್ಞಾನ ಯಾರು? ಕೊಲ್ಲಿಕರ್. ಜೀವಕೋಶದಲ್ಲಿನ ಅತಿ ಚಿಕ್ಕ ಕಣದಂಗ ಯಾವುದು? ರೈಬೋಸೋಮ್. ಪ್ರೋಟೀನ್ ಉತ್ಪಾದನಾ ಕೇಂದ್ರ ಯಾವುದು? ರೈಬೋಸೋಮ್. ರೈಬೋಸೋಮ್ ಅನ್ನು ಕಂಡುಹಿಡಿದ ವಿಜ್ಞಾನ ಯಾರು? ಪ್ಯಾಡೆ. ಜೀವಕೋಶದ ರಾಸಾಯನಿಕ ಕಾರ್ಖಾನೆ ಯಾವುದು? ಗಾಲ್ಗಿ ಸಂಕೀರ್ಣ. ಜೀವಕೋಶದ ಆತ್ಮಹತ್ಯಾ ಚೀಲ ಯಾವುದು? ಲೈಸೋಸೋಮ್. ಕೋಶ ಕೇಂದ್ರ ಕಂಡುಹಿಡಿದ ವಿಜ್ಞಾನಿ ಯಾರು? ರಾಬರ್ಟ್ ಬ್ರೌನ್. ಮಾನವನ ದೇಹದಲ್ಲಿ ಒಟ್ಟು ಎಷ್ಟು ವರ್ಣತಂತುಗಳಿವೆ? 23 ಜೋಡಿ ನೋಡುತ್ತಾರೆ. ಜೀವಕೋಶದ ದೊಡ್ಡ ಕಣದಂಗ ಯಾವುದು? ಕೋಶ ಕೇಂದ್ರ. ಮಾನವನ ದೇಹದ ಅತಿ ಉದ್ದವಾದ ಜೀವಕೋಶ ಯಾವುದು? ನರಕೋಶ. ಮಾನವನ ದೇಹದ ಅತಿ ದೊಡ್ಡ ಜೀವಕೋಶ ಯಾವುದು? ಅಂಡಾಣು. ಆರೋಗ್ಯವಂತ ಮಾನವರಲ್ಲಿ ರಕ್ತದ ಪ್ರಮಾಣ ಎಷ್ಟಿರುತ್ತದೆ? 4 ರಿಂದ 6 ಲೀಟರ್. ಮಾನವನ ರಕ್ತವು ಯಾವ ಗುಣವನ್ನು ಹೊಂದಿದೆ? ಪ್ರತ್ಯಾಮ್ಲೀಯ. ರಕ್ತ ಹೆಪ್ಪುಗಟ್ಟಲು ಎಷ್ಟು ಸಮಯ ಬೇಕು? 2 ನಿಮಿಷ. ರಕ್ತದ pH ಮೌಲ್ಯ ಎಷ್ಟು? 7.4. ರಕ್ತ ಹೆಪ್ಪುಗಟ್ಟಲು ಸಹಾಯಕವಾಗುವ ಖನಿಜ ಯಾವುದು? ಕ್ಯಾಲ್ಸಿಯಂ. ದೇಹದಲ್ಲಿ ರಕ್ತ ಹೆಪ್ಪುಗಟ್ಟದಂತೆ ತಿಳಿಯುವ ಪ್ರೋಟೀನ್ ಯಾವುದು? ಹೆಪಾರಿನ್. ವಯಸ್ಕರಲ್ಲಿ ರಕ್ತವು ಎಲ್ಲಿ ಉತ್ಪತ್ತಿಯಾಗುತ್ತದೆ? ಅಸ್ಥಿಮಜ್ಜೆ. ಕೆಂಪು ರಕ್ತ ಕಣಗಳ ಜೀವಿತಾವಧಿ ಎಷ್ಟು? 120 ದಿನಗಳು. ಕೆಂಪು ರಕ್ತ ಕಣಗಳ ಸ್ಮಶಾನ ಯಾವುದು? ಪ್ಲೀಹರ್. ಕೆಂಪು ರಕ್ತ ಕಣಗಳ ಸಂಖ್ಯೆ ಕಡಿಮೆಯಾದರೆ ಯಾವ ರೋಗ ಬರುತ್ತದೆ? ಅನಿಮಿಯಾ. ಕೆಂಪು ರಕ್ತ ಕಣಗಳ ಸಂಖ್ಯೆ ಹೆಚ್ಚಾದರೆ ಯಾವ ರೋಗ ಬರುತ್ತದೆ? ಪಾಲಿಸೈಥೇಮಿಯಾ. RBC ಯ ವಿಸ್ತೃತ ರೂಪ? ರೆಡ್ ಬ್ಲಡ್ ಸೆಲ್. WBC ಯ ವಿಸ್ತೃತ ರೂಪ? ವೈಟ್ ಬ್ಲಡ್ ಸೆಲ್. ಬಿಳಿ ರಕ್ತ ಕಣಗಳು ಎಲ್ಲಿ ಉತ್ಪತ್ತಿಯಾಗುತ್ತವೆ? ಅಸ್ಥಿ
ಸೂಕ್ಷ್ಮ ಜೀವಿಗಳ ವಿರುದ್ಧ ಹೋರಾಡುವ ರಕ್ತದ ಕಣಗಳು ಯಾವುವು? ಬಿಳಿ ರಕ್ತ ಕಣ. ಮಾನವ ಧ್ವನಿಪೆಟ್ಟಿಗೆಯನ್ನು ಏನೆಂದು ಕರೆಯುತ್ತಾರೆ? ಲಾರಿಂಕ್ಸ್. ಮಾನವನ ದೇಹದ ಬಲಿಷ್ಠವಾದ ಸ್ನಾಯು ಯಾವುದು? ನಾಲಿಗೆ. ಮಾನವನ ಬಾಯಿಯಲ್ಲಿ ಕಂಡುಬರುವ ಕಿಣ್ವ ಯಾವುದು? ಅಮೈಲೇಸ್. ಮೂಳೆಗಳ ಖನಿಜ ಎಂದು ಯಾವುದನ್ನು ಕರೆಯುತ್ತಾರೆ? ಕ್ಯಾಲ್ಸಿಯಂ ಮತ್ತು ಫಾಸ್ಫರಸ್. ಮಾನವನ ದೇಹದ ಅತ್ಯಂತ ಗಟ್ಟಿಯಾದ ಭಾಗ ಯಾವುದು? ಎನಾಮಲ್. ಮಾನವನ ಹಲ್ಲು ಯಾವುದರಿಂದ ಮಾಡಲ್ಪಟ್ಟಿದೆ? ಡೆಂಟಿನ್. ಮಾನವನ ಜಠರದಲ್ಲಿ ಕಂಡುಬರುವ ಆಮ್ಲ ಯಾವುದು? ಹೈಡ್ರೋಕ್ಲೋರಿಕ್ ಆಮ್ಲ. ಜಠರದಲ್ಲಿ ಕಂಡುಬರುವ ಕಿಣ್ವ ಯಾವುದು? ಪ್ಯಾಕ್ಸನ್ ಮತ್ತು ರೆನಿನ್. ಸಣ್ಣ ಕರುಳಿನಲ್ಲಿ ಕಂಡುಬರುವ ಕಿಣ್ವ ಯಾವುದು? ಮಾಲ್ಟೇಸ್, ಲ್ಯಾಕ್ಟೇಸ್, ಸುಕ್ರೇಸ್ ಮತ್ತು ಲಿಪೇಸ್. ಹಾಲಿನಲ್ಲಿರುವ ಪ್ರೋಟೀನ್ ಯಾವುದು? ಕೇಸಿನ್. ಕತ್ತರಿಸಿದರೂ ಮತ್ತೆ ಬೆಳೆಯುವ ಮಾನವನ ನಿರುಪಯುಕ್ತ ಅಂಗ ಯಾವುದು? ಅಪೆಂಡಿಕ್ಸ್. ಮಾನವನ ದೇಹದ ಸಣ್ಣ ಕರುಳಿನ ಉದ್ದ ಎಷ್ಟು? 7.5 ಮೀಟರ್. ಹಾಲಿನ ಸಾಂದ್ರತೆ ಅಳತೆ ಮಾಡುವ ಮಾಪನ ಯಾವುದು? ಲ್ಯಾಕ್ಟೋಮೀಟರ್. ಜೀರ್ಣಾಂಗಕ್ಕೆ ಸಂಬಂಧಿಸಿದ ಕಾಯಿಲೆಗಳು ಯಾವ್ಯಾವು? ಜಾಂಡೀಸ್, ಅಲ್ಸರ್ ಮತ್ತು ಆಸಿಡಿಟಿ. ಜಠರದಲ್ಲಿ ಆಹಾರವು ಎಷ್ಟು ಸಮಯದವರೆಗೆ ಇರುತ್ತದೆ? 3-4 ಗಂಟೆ. ಮಾನವನ ಬಾಯಲ್ಲಿ ಕಂಡುಬರುವ ಗ್ರಂಥಿ ಯಾವುದು? ಲಾಲಾ ಗ್ರಂಥಿ. ಮಾನವನ ಕಣ್ಣಿನಲ್ಲಿ ಕಂಡುಬರುವ ಗ್ರಂಥಿ ಯಾವುದು? ಅಶ್ರು ಮತ್ತು ಲ್ಯಾಕ್ರಿಮಲ್ ಗ್ರಂಥಿ. ಕಣ್ಣಿನಲ್ಲಿ ಕಣ್ಣೀರು ಬರಲು ಕಾರಣವಾದ ಗ್ರಂಥಿ ಯಾವುದು? ಅಶ್ರು ಮತ್ತು ಲ್ಯಾಕ್ರಿಮಲ್ ಗ್ರಂಥಿ. ಮಾನವನ ದೇಹದ ದೊಡ್ಡ ಗ್ರಂಥಿ ಯಾವುದು? ಯಕೃತ, ಪಿತ್ತಜನಕಾಂಗ ಮತ್ತು ಲಿವರ್. ಪಿತ್ತರಸ ಎಲ್ಲಿ ಬಿಡುಗಡೆಯಾಗುತ್ತದೆ? ಪಿತ್ತಜನಕಾಂಗ. ಯೂರಿಯಾ ಎಲ್ಲಿ ಉತ್ಪತ್ತಿಯಾಗುತ್ತದೆ? ಪಿತ್ತಜನಕಾಂಗದಲ್ಲಿ. ಮಾನವನ ದೇಹದ ಅತಿ ಚಿಕ್ಕ ಗ್ರಂಥಿ ಯಾವುದು? ಪಿಟ್ಯೂಟರಿ. ಗ್ರಂಥಿಗಳ ರಾಜ ಯಾವುದು? ಪಿಟ್ಯೂಟರಿ. ಬೆಳವಣಿಗೆ ಗ್ರಂಥಿ ಯಾವುದು? ಪಿಟ್ಯೂಟರಿ. ಗ್ರಂಥಿಗಳಲ್ಲಿ ಎಷ್ಟು ವಿಧವು ಯಾವುವು? ಗ್ರಂಥಿಗಳಲ್ಲಿ 2 ವಿಧ. ಅವು ಒಂದು ನಾಳ ಗ್ರಂಥಿ, ಮತ್ತೊಂದು ನಿರ್ನಾಳ ಗ್ರಂಥಿ. ಪ್ರತಿದಿನ ದೇಹಕ್ಕೆ ಶಕ್ತಿಯನ್ನು ಒದಗಿಸುವ ಆಹಾರ ಘಟಕ ಯಾವುದು? ಕಾರ್ಬೋಹೈಡ್ರೇಟ್. ಅತಿ ಹೆಚ್ಚಿನ ಶಕ್ತಿಯನ್ನು ಒದಗಿಸುವ ಆಹಾರದ ಘಟಕ ಯಾವುದು? ಲಿಪಿಡ್. ಹಲ್ಲು, ಮೂಳೆ ಮತ್ತು ಸ್ನಾಯುಗಳನ್ನು ಆರೋಗ್ಯವಾಗಿಡಲು ಆಹಾರದ ಘಟಕ ಯಾವುದು? ಖನಿಜಗಳು ಮತ್ತು ಲವಣಗಳು. ಗ್ಲೂಕೋಸ್ನ ರಾಸಾಯನಿಕ ಅನುಸೂತ್ರ? C6H12O6. ಬ್ಲಡ್ ಶುಗರ್ ಎಂದು ಯಾವುದನ್ನು ಕರೆಯುತ್ತಾರೆ? ಗ್ಲೂಕೋಸ್. ಫ್ರೂಟ್ ಶುಗರ್ ಎಂದು ಯಾವುದನ್ನು ಕರೆಯುತ್ತಾರೆ? ಫ್ರುಕ್ಟೋಸ್. ತಾಯಿಯ ಎದೆಹಾಲಿನಲ್ಲಿ ಕಂಡುಬರುವ ಶರ್ಕರೆ ಯಾವುದು? ಗ್ಯಾಲಕ್ಟೋಸ್. ಅತಿ ಹೆಚ್ಚು ಸಿಹಿಯನ್ನು ಹೊಂದಿರುವ ಶರ್ಕರೆ? ಫ್ರುಕ್ಟೋಸ್. ಅತಿ ಕಡಿಮೆ ಸಿಹಿಯನ್ನು ಹೊಂದಿರುವ ಶರ್ಕರೆ? ಲ್ಯಾಕ್ಟೋಸ್. ಹಾಲಿನಲ್ಲಿ ಕಂಡುಬರುವ ಶರ್ಕರೆ? ಲ್ಯಾಕ್ಟೋಸ್. ಪ್ರೋಟೀನ್ ಅನ್ನು ಗುರುತಿಸಲು ಮಾಡುವ ಪರೀಕ್ಷೆ ಯಾವುದು? ಪೈರುವೇಟ್ ಪರೀಕ್ಷೆ. ಕಾರ್ಬೋಹೈಡ್ರೇಟ್ ಪರೀಕ್ಷಿಸಲು ಯಾವ ದ್ರಾವಣವನ್ನು ಬಳಸುತ್ತಾರೆ? ಬೆನೆಡಿಕ್ಟ್ ದ್ರಾವಣ. ಪಿಷ್ಟವನ್ನು ಪರೀಕ್ಷಿಸಲು ಬಳಸುವ ದ್ರಾವಣ? ಅಯೋಡಿನ್ ದ್ರಾವಣ. ದೇಹದಲ್ಲಿ ಉತ್ಪತ್ತಿಯಾಗುವ ಜೀವಸತ್ವಗಳು ಯಾವುವು? ವಿಟಮಿನ್ ಬಿ, ಡಿ ಮತ್ತು ಕೆ. ನೀರಿನಲ್ಲಿ ಕರಗುವ ಜೀವಸತ್ವ ಯಾವುದು? ವಿಟಮಿನ್ ಬಿ ಮತ್ತು ಸಿ. ಕೊಬ್ಬಿನಲ್ಲಿ ಕರಗುವ ಜೀವಸತ್ವ ಯಾವುದು? ವಿಟಮಿನ್ ಎ, ಡಿ, ಕೆ. ಮೂಳೆಗಳು ಮತ್ತು ಹಲ್ಲುಗಳು ಗಟ್ಟಿಯಾಗಿರಲು ಕಾರಣವಾದ ವಿಟಮಿನ್ ಯಾವುದು? ವಿಟಮಿನ್ ಡಿ. ಸೂರ್ಯರಶ್ಮಿ ವಿಟಮಿನ್ ಎಂದು ಯಾವುದನ್ನು ಕರೆಯುತ್ತಾರೆ? ವಿಟಮಿನ್ ಡಿ. ಬೇಗ ನಾಶವಾಗುವ ವಿಟಮಿನ್ ಯಾವುದು? ವಿಟಮಿನ್ ಸಿ. ಮರೆತು ಹೋಗುವ ವಿಟಮಿನ್ ಯಾವುದು? ವಿಟಮಿನ್ ಕೆ. ಹಸುವಿನ ಹಾಲಿನಲ್ಲಿರುವ ವಿಟಮಿನ್ ಯಾವುದು? ವಿಟಮಿನ್ ಎ. ಗಜ್ಜರಿಯಲ್ಲಿ ಕಂಡುಬರುವ ವಿಟಮಿನ್? ವಿಟಮಿನ್ ಎ. ಸತ್ತ ದೇಹವನ್ನು ಕೆಡದಂತೆ ವಾಸನೆ ಬರದಂತೆ ರಕ್ಷಿಸಲು ಬಳಸುವ ರಾಸಾಯನಿಕ ವಸ್ತು ಯಾವುದು? ಫಾರ್ಮಾಲ್ಡಿಹೈಡ್. ORS ನ ವಿಸ್ತೃತ ರೂಪ? ಓರಲ್ ರಿಹೈಡ್ರೇಷನ್ ಸೊಲ್ಯೂಷನ್. ವಿಟಮಿನ್ ಎ ಕೊರತೆಯಿಂದ ಬರುವ ರೋಗ? ಇನ್ನೊಂದು ಗುರುಡು. ವಿಟಮಿನ್ ಬಿ ಕೊರತೆಯಿಂದ? ಬೆರಿ. ವಿಟಮಿನ್ ಸಿ ಕೊರತೆಯಿಂದ? ಸ್ಕರ್ಮಿ. ವಿಟಮಿನ್ ಡಿ ಕೊರತೆಯಿಂದ? ರಿಕೆಟ್ಸ್. ವಿಟಮಿನ್ ಇ ಕೊರತೆಯಿಂದ? ಬಂಜತನ. ವಿಟಮಿನ್ ಕೆ ಕೊರತೆಯಿಂದ? ರಕ್ತ ಹೆಪ್ಪುಗಟ್ಟುವಿಕೆ. ಹೃದಯವು ಯಾವುದರಿಂದ ಮಾಡಲ್ಪಟ್ಟಿದೆ? ಅನೇಸಿಕ ಸ್ನಾಯು ಮತ್ತು ಅಂಗಾಂಶ. ನಮ್ಮ ಹೃದಯದ ಗಾತ್ರ ಎಷ್ಟಿದೆ? ಎಡಗೈ ಮುಷ್ಟಿಯಷ್ಟು. ಹೃದಯವು ಯಾವ ಬಣ್ಣದಲ್ಲಿದೆ? ಕಂದು ಮಿಶ್ರಿತ ಮತ್ತು ಕೆಂಪು. ಹೃದಯದ ಸುತ್ತುವರೆದಿರುವ ಪೊರೆ ಯಾವುದು? ಪೆರಿಕಾರ್ಡಿಯಂ. ಹೃದಯವು ಎಷ್ಟು ಕೊನೆಯನ್ನು ಹೊಂದಿದೆ? 4. ಪಕ್ಷಿಗಳ ಹೃದಯ ಕೊನೆಗಳು ಎಷ್ಟು? 4. ಮೊಟ್ಟೆಗಳು ಎಷ್ಟು ಹೃದಯ ಕೊನೆಗಳನ್ನು ಹೊಂದಿದೆ? 3. ಮೀನುಗಳು ಎಷ್ಟು ಹೃದಯ ಕೊನೆಗಳನ್ನು ಹೊಂದಿವೆ? 2. ಹೃದಯವನ್ನು ಎಡ ಮತ್ತು ಬಲಭಾಗಗಳಾಗಿ ವಿಂಗಡಿಸುವ ಪೊರೆ ಯಾವುದು? ಸೆಪ್ಟಮ್. ವಯಸ್ಕ ಮಹಿಳೆಯರ ಹೃದಯದ ತೂಕ ಎಷ್ಟು? 250 ರಿಂದ 300 ಗ್ರಾಂ. ವಯಸ್ಕ ಪುರುಷರ ಹೃದಯದ ತೂಕ ಎಷ್ಟು? 300 ರಿಂದ 350 ಗ್ರಾಂ. ಮಾನವ ಹೃದಯ ದೇಹದ ಯಾವ ಭಾಗದಲ್ಲಿದೆ? ಎಡಭಾಗದಲ್ಲಿದೆ. ಮಾನವ ಹೃದಯದ ಬಡಿತವು ಯಾವ ಶಬ್ದವನ್ನು ಉಂಟು ಮಾಡುತ್ತದೆ? ಡಬ್ ಡಬ್. ಶುದ್ಧವಾದ ರಕ್ತವನ್ನು ಒಯ್ಯುವ ನಾಳಗಳು ಯಾವುವು? ಅಪಧಮನಿ. ಅಶುದ್ಧವಾದ ರಕ್ತವನ್ನು ಒಯ್ಯುವ ನಾಳಗಳು? ಅಭಿಧಮನಿ. ಹೃದಯದ ಬಡಿತವನ್ನು ಅಳೆಯುವ ಸಾಧನ ಯಾವುದು? ಸ್ಟೆಥೋಸ್ಕೋಪ್. ಸ್ಟೆಥೋಸ್ಕೋಪ್ ಅನ್ನು ಕಂಡುಹಿಡಿದವರು? ರಿನೆಲಿನೆಕ್. ಆರೋಗ್ಯವಂತ ಮಾನವನ ಹೃದಯವು ಒಂದು ನಿಮಿಷಕ್ಕೆ ಎಷ್ಟು ಬಾರಿ ಬಡಿಯುತ್ತದೆ? 70 ರಿಂದ 72 ಬಾರಿ. ಹೃದಯದ ಒಳಕಾರ್ಯವನ್ನು ಅಳೆಯುವ ಸಾಧನ ಯಾವುದು? ECG. ಎಲೆಕ್ಟ್ರೋಕಾರ್ಡಿಯೋಗ್ರಫಿ. ರಕ್ತದ ಪರಿಚಲನೆಯನ್ನು ಮೊದಲು ಕಂಡುಹಿಡಿದವರು ಯಾರು? ವಿಲಿಯಂ ಹಾರ್ವೆ. ಆಗತಾಗ್ಲಿ ಜನಿಸಿದ ಮಗುವಿನ ಮೆದುಳಿನ ತೂಕ ಎಷ್ಟು? 350 ಗ್ರಾಂ. 1 ವರ್ಷದ ಮಗುವಿನ ಮೆದುಳಿನ ತೂಕ? 1000 ಗ್ರಾಂ. ವಯಸ್ಕ ಪುರುಷನ ಮೆದುಳಿನ ತೂಕ? 1400 ಗ್ರಾಂ. ವಯಸ್ಕ ಮಹಿಳೆಯರ ಮೆದುಳಿನ ತೂಕ? 1260 ಅಥವಾ 1300 ಗ್ರಾಂ. ಮಾನವನ ಮೆದುಳನ್ನು ರಕ್ಷಿಸುವ ಮೂಳೆ ಯಾವುದು? ಕ್ರೇನಿಯಂ. ಮೆದುಳಿನ ವಿದ್ಯುತ್ ಅಲೆಗಳನ್ನು ಅಳೆಯುವ ಗ್ರಾಫ್ ಯಾವುದು? EEG. ಎಲೆಕ್ಟ್ರೋಎನ್ಸಿಫಲೋಗ್ರಾಮ್.
ಸುಳ್ಳನ್ನು ಪತ್ತೆ ಹಚ್ಚುವ ಪರೀಕ್ಷೆ ಯಾವುದು? ಪಾಲಿಗ್ರಾಫ್. ಮೆದುಳಿಗೆ ಮಾಡುವ ಸ್ಕ್ಯಾನ್ ಪರೀಕ್ಷೆ ಯಾವುದು? MRI, ಮ್ಯಾಗ್ನೆಟಿಕ್ ರೆಸೊನೆನ್ಸ್ ಇಮೇಜ್. ಮಾನವನ ಮೆದುಳಿನಲ್ಲಿರುವ ನರಗಳ ಸಂಖ್ಯೆ ಎಷ್ಟು? 12 ಜೋಡಿ. ಮಾನವನ ಮೆದುಳಿನಲ್ಲಿರುವ ಬಳ್ಳಿಗಳ ಸಂಖ್ಯೆ? 31 ಜೋಡಿ. ಮೆದುಳಿನ ಅತ್ಯಂತ ದೊಡ್ಡ ಭಾಗ ಯಾವುದು? ಮಹಾಮಸ್ತಿಷ್ಕ. ದೇಹದ ಉಷ್ಣತೆ, ನಿದ್ದೆ, ಹಸಿವು ಮತ್ತು ನೀರಡಿಕೆಯನ್ನು ನಿಯಂತ್ರಿಸುವ ಮೆದುಳಿನ ಭಾಗ ಯಾವುದು? ಹೈಪೋಥಾಲಮಸ್. ಪಿಟ್ಯೂಟರಿ ಗ್ರಂಥಿಯನ್ನು ನಿಯಂತ್ರಿಸುವ ಮೆದುಳಿನ ಭಾಗ ಯಾವುದು? ಹೈಪೋಥಾಲಮಸ್. ಕಣ್ಣು ಮತ್ತು ಕಿವಿಯಿಂದ ಬಂದ ಸಂದೇಶವನ್ನು ಮುಮ್ಮೆದುಳಿಗೆ ರವಾನಿಸುವ ಮೆದುಳಿನ ಭಾಗ ಯಾವುದು? ಹೈಪೋಥಾಲಮಸ್. ಮೆದುಳಿನ ಎರಡನೇ ದೊಡ್ಡ ಭಾಗ? ಅನುಮಸ್ತಿಷ್ಕ. ದೇಹದ ಸಮತೋಲನವನ್ನು ಕಾಪಾಡುವ ಮೆದುಳಿನ ಭಾಗ ಯಾವುದು? ಅನುಮಸ್ತಿಷ್ಕ. ನಡೆಯುವ, ಓಡುವ ಮತ್ತು ಜಿಗಿಯುವ ಕಾರ್ಯವನ್ನು ನಿರ್ವಹಿಸುವ ಮೆದುಳಿನ ಭಾಗ? ಅನುಮಸ್ತಿಷ್ಕ. ಆಹಾರ ಅಗೆಯುವುದು, ಉಸಿರಾಟ ನಿಯಂತ್ರಿಸುವುದು ಮತ್ತು ಮುಖದ ಹಾವಭಾವವನ್ನು ಹತೋಟಿಯಲ್ಲಿಡುವ ಮೆದುಳಿನ ಭಾಗ ಯಾವುದು? ಪಾನ್ಸ್. ಮಹಾಮಸ್ತಿಷ್ಕ ಮತ್ತು ಹಿಮ್ಮೆದುಳಿಗೆ ಸಂಪರ್ಕ ಸೇತುವೆಯಾಗಿ ಕಾರ್ಯನಿರ್ವಹಿಸುವ ಮೆದುಳಿನ ಭಾಗ? ಮೆಡುಲ್ಲಾ ಆಬ್ಲಾಂಗೇಟ. ಮೆದುಳು ಬಳ್ಳಿಯ ಉದ್ದ ಎಷ್ಟು? 42 ರಿಂದ 45 ಸೆಂಟಿಮೀಟರ್. ಜ್ಞಾನವಾಹಿ ಮತ್ತು ಕ್ರಿಯಾವಾಹಿ ನರತಂತುಗಳನ್ನು ಹೊಂದಿರುವ ಮೆದುಳಿನ ಭಾಗ ಯಾವುದು? ಮೆದುಳು ಬಲ್ಲಿ. ಪರಾವರ್ತಿತ ಪ್ರಕ್ರಿಯೆ ಕೇಂದ್ರ ಯಾವುದು? ಮೆದುಳು ಬಲ್ಲಿ. ಮಾನವನ ಉಸಿರಾಟದ ಅಂಗ ಯಾವುದು? ಶ್ವಾಸಕೋಶ. ಅನ್ನನಾಳ ಮತ್ತು ಶ್ವಾಸನಾಳವನ್ನು ವಿಭಜಿಸುವ ಅಂಗ ಯಾವುದು? ಎಪಿಗ್ಲಾಟಿಸ್. ಶ್ವಾಸಕೋಶದಲ್ಲಿ ಅನಿಲಗಳ ವಿನಿಮಯ ಎಲ್ಲಿ ನಡೆಯುತ್ತದೆ? ಹಲ್ಲುವಿಳೆಗಳಲ್ಲಿ. ಆರೋಗ್ಯವಂತ ಮಾನವನು ಪ್ರತಿ ನಿಮಿಷಕ್ಕೆ ಎಷ್ಟು ಬಾರಿ ಉಸಿರಾಡುತ್ತಾನೆ? 18 ರಿಂದ 20 ಬಾರಿ. ಶ್ವಾಸಕೋಶಕ್ಕೆ ಸಂಬಂಧಿಸಿದ ಕಾಯಿಲೆಗಳು ಯಾವುವು? ಆಸ್ತಮಾ, ಕ್ಷಯರೋಗ, ನ್ಯೂಮೋನಿಯಾ, ಬ್ರಾಂಕೈಟಿಸ್. ಚರ್ಮಕ್ಕೆ ಬಣ್ಣ ಕೊಡುವ ಪ್ರೋಟೀನ್ ಯಾವುದು? ಮೆಲಾನಿನ್. ಕೂದಲಿಗೆ ಬಣ್ಣ ಕೊಡುವ ಪ್ರೋಟೀನ್? ಕೆರಾಟಿನ್. ಬೆವರು ವಾಸನೆ ಬರಲು ಕಾರಣ? ಕ್ರಿಸಲ್. ಬೆವರಿನಲ್ಲಿ ಯಾವ ಲವಣ ಕಂಡುಬರುತ್ತದೆ? ಸೋಡಿಯಂ ಕ್ಲೋರೈಡ್. ಶ್ವಾಸಕೋಶದ ಸುತ್ತುವರೆದಿರುವ ಪೊರೆ ಯಾವುದು? ಪ್ಲೂರಾ. ನಿರ್ನಾಳ ಗ್ರಂಥಿಯಲ್ಲಿನ ದೊಡ್ಡ ಗ್ರಂಥಿ ಯಾವುದು? ಥೈರಾಯ್ಡ್ ಗ್ರಂಥಿ. ಥೈರಾಯ್ಡ್ ಗ್ರಂಥಿ ಎಲ್ಲಿ ಕಂಡುಬರುತ್ತದೆ? ಕುತ್ತಿಗೆಯಲ್ಲಿ. ಥೈರಾಯ್ಡ್ ಗ್ರಂಥಿಯ ಯಾವ ಹಾರ್ಮೋನನ್ನು ಬಿಡುಗಡೆ ಮಾಡುತ್ತದೆ? ಥೈರಾಕ್ಸಿನ್. ಅಯೋಡಿನ್ ಕೊರತೆಯಿಂದ ಬರುವ ರೋಗ ಯಾವುದು? ಸರಳ ಗಲಗಂಡ ಮತ್ತು ಗೈಟರ್. ಥೈರಾಯ್ಡ್ ಗ್ರಂಥಿಯ ಕೊರತೆಯಿಂದ ಬರುವ ರೋಗ? ಮಿಕ್ಸಿಡಿಯಾ. ಸ್ವತಂತ್ರ ಕಾರ್ಯನಿರ್ವಹಿಸುವ ಗ್ರಂಥಿ ಯಾವುದು? ಪ್ಯಾರಾಥೈರಾಯಿಡ್. ಇದೇ ಭಾಗದಲ್ಲಿ ಕಂಡುಬರುವ ಗ್ರಂಥಿ ಯಾವುದು? ಥೈಮಸ್. ಸಕ್ಕರೆ ನಿಯಂತ್ರಿಸುವ ಗ್ರಂಥಿ? ಮೆದೋಜಿರಕ್. ಮದರ್ಜನಕ ಗ್ರಂಥಿಯು ಯಾವ ಹಾರ್ಮೋನನ್ನು ಬಿಡುಗಡೆ ಮಾಡುತ್ತದೆ? ಇನ್ಸುಲಿನ್ ಹಾರ್ಮೋನ್. ಇನ್ಸುಲಿನ್ ಕೊರತೆಯಿಂದ ಬರುವ ರೋಗ ಯಾವುದು? ಮಧುಮೇಹ. ತ್ರಿಕೋನ ಅಥವಾ ಟೊಪ್ಪಿಗೆ ಆಕಾರದಲ್ಲಿರುವ ಗ್ರಂಥಿ ಯಾವುದು? ಅಡ್ರಿನಲ್ ಗ್ರಂಥಿ. ಅಡ್ರಿನಲ್ ಗ್ರಂಥಿ ಯಾವ ಹಾರ್ಮೋನನ್ನು ಬಿಡುಗಡೆ ಮಾಡುತ್ತದೆ? ಅಡ್ರಿನಲಿನ್ ಹಾರ್ಮೋನ್. ಸೋತಾಗ, ಗೆದ್ದಾಗ, ಭಯಪಡುವಾಗ, ಸಂತೋಷವಾದಾಗ, ದುಃಖವಾದಾಗ, ಕೋಪವಾದಾಗ ಬಿಡುಗಡೆಯಾಗುವ ಹಾರ್ಮೋನ್ ಯಾವುದು? ಅಡ್ರಿನಲಿನ್ ಹಾರ್ಮೋನ್. ತುರ್ತು ಪರಿಸ್ಥಿತಿಯ ಹಾರ್ಮೋನ್ ಎಂದು ಯಾವುದನ್ನು ಕರೆಯುತ್ತಾರೆ? ಅಡ್ರಿನಲಿನ್ ಹಾರ್ಮೋನ್. ಪುರುಷರ ಲಕ್ಷಣಗಳಿಗೆ ಕಾರಣವಾಗಿರುವ ಹಾರ್ಮೋನ್ ಯಾವುದು? ಟೆಸ್ಟೋಸ್ಟೆರಾನ್. ಮಹಿಳೆಯರ ಲಕ್ಷಣಗಳಿಗೆ ಕಾರಣವಾದ ಹಾರ್ಮೋನ್? ಈಸ್ಟ್ರೋಜನ್. ಪ್ರಪಂಚದ ಮೊದಲ ಪ್ರಧಾನ ಶಿಶು ಯಾರು? ಲೂಯಿಸ್ ಬ್ರೌನ್. 1978ರಲ್ಲಿ ಸೃಷ್ಟಿಸಿದವರು ರಾಬರ್ಟ್ ಎಡ್ವರ್ಡ್. ಭಾರತದ ಮೊದಲ ಪ್ರಧಾನ ಶಿಶು? ಕಾನುಪ್ರಿಯಾ ಅಗರ್ವಾಲ್. ದುರ್ಗಾ ಕಾನುಪ್ರಿಯಾ ಅಗರ್ವಾಲ್. ಸೃಷ್ಟಿಸಿದವರು ಸುಭಾಷ್ ಮುಖ್ಯೋಪಾಧ್ಯಾಯ. ಮೂತ್ರವು ಎಲ್ಲಿ ಉತ್ಪತ್ತಿಯಾಗುತ್ತದೆ? ಮೂತ್ರಪಿಂಡ. ಮೂತ್ರ ಜನಕಾಂಗ ಸುತ್ತಲೂ ಸುತ್ತುವರೆದಿರುವ ಪೊರೆ? ರೆನಿಲ್ ಕ್ಯಾಪ್ಸೂಲ್.